ಕಣ್ಣು ತೆರೆಯುವ ಮುನ್ನವೇ ಕಣ್ಣು ಮುಚ್ಚಿದ ಕನ್ನಮ್ಮ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಯ್ತಾ ಹಸುಳೆ. ಡಾಕ್ಟರ್ಗಳ ಮೇಲೆ ವ್ಯಾಪಾರ ಆಗಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದಾಗ ಬೆಡ್ ಅಧಿಕಾರಿಗಳಿಗೆ ಧಿಕ್ಕಾರ. ನಿಜಕ್ಕೂ ಈ ದೃಶ್ಯಗಳನ್ನ ನೋಡಿದ್ರೆ ಎಂತವರ ಮನಸ್ಸು ಕೂಡ ಒಂದು ಕ್ಷಣ ಮಮ್ಮಲ ಮರುಗುವಂತೆ ಮಾಡುತ್ತದೆ ಕಣ್ರಿ. ಯಾಕಂದ್ರೆ ತೊಡೆಯ ಮೇಲೆ ಮಗುವನ್ನ ಮಲಗಿಸಿಕೊಂಡು ಬಾಣಂತಿ ಕಣ್ಣೀರು ಇಡ್ತಾ ಇದ್ದಾಳೆ. ಅಮ್ಮನ ಎದೆ ಹಾಲು ಕುಡಿಯಬೇಕಾಗಿದ್ದ ಹಸುಳೆ ಹುಟ್ಟುವ ಮುನ್ನವೇ ತನ್ನ ಆಯುಷ್ಯ ಕಳೆದುಕೊಂಡಿದೆ. ಇದೆಂತ ನತದೃಷ್ಟ ಮಗು ಅಂತ ಮಗುವಿನ ಸಂಬಂಧಿಕರು ಕಣ್ಣೀರು ಇಡ್ತಿದ್ದಾರೆ. ಜನರ ಗೋಳಾಟ, ಆಸ್ಪತ್ರೆಯ ಮುಂದೆ ಮಗುವಿನ ಪೋಷಕರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ವೈದ್ಯರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕೆಂದು ಜನರು ಒತ್ತಾಯ ಮಾಡ್ತಿದ್ದಾರೆ. ಡಾಕ್ಟರ್ಗಳ ಮೇಲೆ ವ್ಯಾಪಾರ ಆಗಲೇಬೇಕು. 24 ತಾಸುಗಳಲ್ಲಿ ಹೊರಗಡೆ ಡಾಕ್ಟರ್ ದವಾಖಾನೆಗಳನ್ನು ತೆಗೆದ ಅಂತ ಡಾಕ್ಟರ್ಗಳಿಂದ ಸಸ್ಪೆಂಡ್ ಮಾಡಲೇಬೇಕು. ಅಂದ ಹಾಗೆ ಈ ರೀತಿಯ ಘಟನೆ ನಡೆದಿರುವುದು ಯಾದಗಿರಿ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಕಣ್ರಿ. ಇಲ್ಲಿನ ಬಳಿ ಚಕ್ರ ತಾಂಡಾದ ನಿವಾಸಿ ನೀಲಾಬಾಯಿ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆದ್ರೆ ಬೆಡ್ ಸಿಗದೆ ನೀಲಾಬಾಯಿ ಇಡೀ ದಿನ ನೆಲದ ಮೇಲೆ ನೀಲಾಬಾಯಿ ಮಲಗಿಕೊಂಡಿದ್ರು. ಇನ್ನು ಸಿಜರಿನ್ ಮಾಡು ಅಂತ ಹೇಳಿದ್ರು. ವೈದ್ಯರು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಆದ್ರೆ ಬೆಳಗಿನ ಜಾವ ಸಿಜರಿನ್ ಮಾಡೋಕೆ ಹೋದಾಗ ಮಗು ಸಾವನ್ನಪ್ಪಿದೆ ಅಂತ ನೀಲಾಬಾಯಿ ಮನೆಯವರು ಆರೋಪಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರೋ ಬಗ್ಗೆ ಆಸ್ಪತ್ರೆ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದಾಗ ಬೆಡ್ ಅಧಿಕಾರಿಗಳಿಗೆ ಧಿಕ್ಕಾರ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಉಸಿರು ಚೆಲ್ಲಿದೆ. ಇದಕ್ಕೆ ನ್ಯಾಯ ಬೇಕೆಂದು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ವೈದ್ಯರನ್ನ ಅಮಾನತು ಮಾಡಬೇಕೆಂದು ಪಟ್ಟು ಹಿಡಿದುಕೊಂಡ್ರು. ಆದ್ರೆ ಯಾರ್ದೋ ಒಂದು ತಪ್ಪಿನಿಂದ ಪ್ರಪಂಚವನ್ನ ನೋಡಬೇಕಾಗಿದ್ದ ಮಗುವೊಂದು ಕಣ್ಣು ಮುಚ್ಚಿದೆ. ಈ ಬಗ್ಗೆ ಸೂಕ್ತ ತನಿಖೆ ಆದ್ರೆ ಕಾರಣ ಏನು ಅನ್ನೋದು ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಯಾದಗಿರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.